ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಭಾರತದಲ್ಲಿ ಯೂತ್ ಹಾಸ್ಟೆಲ್ ಸಂಸ್ಥೆಗೆ ಈಗ 75 ವರ್ಷಗಳ ಅಮೃತ ಮಹೋತ್ಸವದ ಸಂಭ್ರಮ. ಯುವ ಉತ್ಸಾಹಿಗಳು ಚಾರಣ ಹಾಗೂ ಇನ್ನಿತರ ಸಾಹಸ ಕಾರ್ಯಗಳಲ್ಲಿ ತೊಡಗುವಂತಹ ಸಂದರ್ಭದಲ್ಲಿ ಅವರು ಇತರ ಪ್ರದೇಶ ಮತ್ತು ಸ್ಥಳಗಳಿಗೆ ತೆರಳಿದಾಗ ವಸತಿ ಮತ್ತಿತರ ಸೌಲಭ್ಯವು ಸುಲಭವಾಗಿ ಸಿಗುವ ವ್ಯವಸ್ಥೆಯಾಗಬೇಕು. ಈ ನಾಡಿನ ತುಂಬ ಇರುವ ಜಲನೆಲದಲ್ಲಿ ಸಿಗುವ ಪ್ರಕೃತಿದತ್ತ ಪ್ರದೇಶಗಳ ಪರಿಚಯದ ಜೊತೆಗೆ ಸಾಹಸ ಚಟುವಟಿಕೆಗಳಲ್ಲಿ ಯುವ ಸಮುದಾಯವು ಪಾಲ್ಗೊಳ್ಳಬೇಕು ಎನ್ನುವ ಮಹಾನ್ ಧ್ಯೇಯದೊಂದಿಗೆ ಹುಟ್ಟಿಕೊಂಡ ಸಂಸ್ಥೆಯೇ ಯೂತ್ ಹಾಸ್ಟೆಲ್. ಜರ್ಮನಿಯ ಶಾಲಾ ಶಿಕ್ಷಕರಾದ ರಿಚರ್ಡ್ ಹೆರ್ಮನ್ ರವರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 1909ರಲ್ಲಿ ಅಂತಾರಾಷ್ಟ್ರೀಯ ಯೂತ್ ಹಾಸ್ಟೆಲ್ ಸಂಸ್ಥೆಯು ಪ್ರಾರಂಭಗೊಂಡಿತು. ಇದಾದ 40 ವರ್ಷಗಳ ನಂತರ 1949ರಲ್ಲಿ ಈ ಸಂಸ್ಥೆಯು ಭಾರತಕ್ಕೆ ಕಾಲಿಟ್ಟಿತು. ಈಗ ಈ ಸಂಸ್ಥೆಯು 75 ವರ್ಷಗಳ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಆಚರಿಸಿಕೊಂಡಿತು. National College Vasangudi. This is her introduction festival. We all are her. We do it together. So for the first time when we did this, there was a lot of competition. We did it for a competition, and we wanted to match everyone's level. So one thing we did was include everybody and everything every time. Like if we need an opinion, we ask everybody. That's how this team works. It is an honor for us to come here and perform here, and we are very pleasured to have received all of this love and all of this from everyone. What kind of benefits you got it from IHA so far? Youth hostels. You are planning what plans? We are usually we go for trekking, cycling, biking and ನಮಗೆ ಗೊತ್ತಿರಲಿಲ್ಲ ಈ ಥರ ಒಂದು ನಮ್ಮನ್ನು ಗುರುತಿಸೋ ಪ್ರತಿಭೆನ ಇರುತ್ತೆ ಅಂತ ಹೇಳಿ, ಬಟ್ ನಮಗೆ ರೆಫರ್ ಮಾಡಿ ಇಲ್ಲಿ ಪರ್ಫಾರ್ಮ್ ಮಾಡಿ ಅಂತ ಹೇಳಿದಾಗ ನಾವು ನಾರ್ಮಲ್ ಆಗಿರುತ್ತೆ, ಓಕೆ ಕಾಂಪಿಟೇಷನ್ ಅಂತ ಅಂದ್ಕೊಂಡು ಬಂದ್ವಿ. ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ನಮಗೆ ಟ್ರೆಕ್ಕಿಂಗ್ ಆಪರ್ಚುನಿಟಿ ಇರುತ್ತೆ ಮತ್ತು ಬೇರೆ ಬೇರೆ ಕಾಂಪಿಟೇಷನ್ಗಳಿಗೆ ಪಾರ್ಟಿಸಿಪೇಟ್ ಮಾಡೋ ಒಂದು ಆಪರ್ಚುನಿಟಿ ಸಿಗುತ್ತೆ ಅಂತ. ಆ್ಯಂಡ್ ವಿ ಆರ್ ಸೋ ಗ್ಲ್ಯಾಡ್ ಟು ಪರ್ಫಾರ್ಮ್ ಹಿಯರ್ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು, ತುಂಬ ಜನ ಬಂದು ನಮ್ಮ ಜೊತೆ ಫೋಟೋಸ್ ತೊಗೊಳ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಆಮೇಲೆ ನಮಗೂ ಈ ಥರ ಒಂದು ಕಲಿಯೋದಕ್ಕೆ ಆಸಕ್ತಿ ಇದೆ ಅಂತ ಕೂಡ ಒಂದಿಬ್ಬರು ಹೇಳಿದ್ರು. ಇದೆಲ್ಲ ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ಸ್ ಟು ಯೂತ್ ಹಾಸ್ಟೆಲ್ಸ್ ಅಸೋಸಿಯೇಷನ್. ಥ್ಯಾಂಕ್ ಯು ವೆರಿ ಗುಡ್. ಒಂದು ಅವಕಾಶ ಹೆಣ್ಮಕ್ಳಿಗೆ ಡಯಾಸ್ ಮೇಲೆ ಪರ್ಫಾರ್ಮೆನ್ಸ್ ನೋಡಿ. ಯಾವತ್ತೂ ನಾವು ಡಯಾಸ್ ಮೇಲೆ ಒಂದು ಮಕ್ಕಳಿಗೆ ಕೇವಲ ಓದಿನಲ್ಲಿ ಅವಕಾಶನ ಕಲಿಸ್ಕೊಡ್ತೀವಿ. ಮಕ್ಕಳು ಬುಕ್ ಅವ್ರು ಮಾತ್ರ ಪರಿಸರದಲ್ಲಿ ಅವರು ಬೆಳಿಬೇಕು, ಪರಿಸರದಲ್ಲಿ ಅವರು ಓದಬೇಕು, ಪರಿಸರವನ್ನು ಪ್ರೀತಿಸಬೇಕು. ಪರಿಸರವೇ ನನ್ನ ತಾಯಿ ಅಂತ ಕಲ್ಪಿಸ್ಕೊಂಡಾಗ ಖಂಡಿತ ಅವ್ರು ಆಟೋಮೆಟಿಕ್ಕಾಗಿ ಅವ್ರನ್ನ ಅಚೀವ್ ಮಾಡೇ ಮಾಡ್ತಾರೆ. ಹೌದು ಅಲ್ವಾ ಸರ್? ನೀವು ಪತ್ರಿಕಾ ಮಾಧ್ಯಮದಲ್ಲಿ ಗೊತ್ತಿರುತ್ತೆ. ಈ ಸಂದರ್ಭದಲ್ಲಿ ನಾವು 75ನೇ ವರ್ಷದ ಯೂತ್ ಹಾಸ್ಟೆಲ್ನ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಇಂಥ ಪ್ರತಿಭೆಗಳಿಗೆ ಒಂದು ಅವಕಾಶನ ಕೊಟ್ಟರೆ ಅದು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಅವಕಾಶ ಸಿಗುತ್ತೆ. ಇನ್ನು ಬೆಳಗ್ಗೆ ನೀವು ಪರ್ಫಾರ್ಮೆನ್ಸ್ ದೀಕ್ಷಾ ಅಂತೇಳಿ CPC ಕಲ್ಚರಲ್ ಪ್ರಮೋಷನ್ ಕಮಿಟಿ ಒಂದು ಇದಕ್ಕೆ ಅವರನ್ನು ಡೆಲ್ಲಿಗೆ ನಾಮಿನೇಟ್ ಮಾಡಿ, ಬೆಳಗ್ಗೆ ನಮ್ಮ ಜೊತೆಗೆ ಕಲ್ಚರಲ್ ಪ್ರಮೋಷನ್ ಕಮಿಟಿ ನ್ಯಾಷನಲ್ ಚೇರ್ಮನ್ ಬಂದಿದ್ದಾರೆ ಯೂತ್ ಹಾಸ್ಟೆಲ್. ನಾವು ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಪಾರ್ಟಿಸಿಪೆಂಟ್ಸು ಭಾಗವಹಿಸಿದ್ದಾರೆ, ಅವಾರ್ಡ್ಗಳು ಬಂದಿದೆ. ಜೊತೆಗೆ ಬೆಳಗ್ಗೆ ಪಾರ್ಟಿಸಿಪೇಟ್ ಮಾಡಿದಂಥ ದೀಕ್ಷಾ ಕುಮಾರ್ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೈನಾ ಮತ್ತು ಇತರ ರಾಷ್ಟ್ರಗಳಲ್ಲಿ ಅಂತಾರಾಷ್ಟ್ರಗಳಲ್ಲಿ ಆಕೆ ಪರ್ಫಾರ್ಮೆನ್ಸ್ ಮಾಡಿ ಮತ್ತು ಚೈನಾ ಗವರ್ನರ್ ಮುಂದೆ ಪರ್ಫಾರ್ಮೆನ್ಸ್ ಮಾಡಿ ಅಂಥವ್ರನ್ನ ಆ ವ್ಯಕ್ತಿನ ನಾವು ಇಲ್ಲಿ ಗುರುತಿಸೋಂಥದ್ದು, ಅವ್ರನ್ನ ಈ ಒಂದು ಪರ್ಫಾರ್ಮೆನ್ಸ್ಗೆ ಸಂಸ್ಕೃತಿನ ಬೆಳೆಗಳಂಥದ್ದು, ಭಾರತೀಯ ಸಂಸ್ಕೃತಿನ ತೋರ್ಸಕ್ಕಂಥ ಉದ್ದೇಶದಿಂದ ಜಾನಪದ, ಸಾಂಸ್ಕೃತಿಕ ಮತ್ತು ಬೇಕಿರ್ತಕ್ಕಂಥ ನಮಗೆ ಮಕ್ಕಳಿಗೆ ಬೇಕಿರ್ತಕ್ಕಂಥ ಉಗೆ ಅನ್ನೋ ಒಂದು ಪದ ಅಂದಾಗ ನಾವೆಲ್ಲ ಖುಷಿ ಪಡ್ತೀವಿ. ಅದಕ್ಕೆ ಇನ್ನೊಂದು ವಿಷಯನ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಟೂಡೆಂಟ್ ಆಗಿದ್ದಾಗ ಯಾವುದೇ ಒಂದು ವ್ಯಕ್ತಿ ಇವರು
ಒಂದು ಟ್ರೆಕ್ಕಿಂಗ್ ಪರ್ಫಾರ್ಮೆನ್ಸ್ ಮಾಡಿದ್ದೆ. ಅವ್ರಿಗೊಂದು ನಿಮಗೆ ಅಪಾಯಿಂಟ್ಮೆಂಟ್ ಸಿಗ್ಬೋದು ಎಲ್ಲ ಕಡೆನೂ, ಎಲ್ಲರೂ ಸಿಗುತ್ತೆ. ನಮ್ಮ ಇತ್ತೀಚಿನ ಒಂದು ಟ್ರೆಂಡನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಬಿಡ್ತೀನಿ. ನನ್ನ ಗೆಳತಿ ಚೆನ್ನೈನಲ್ಲಿದ್ದಾರೆ, ಅವರು ನಮ್ಮ ಟ್ರೆಕ್ಕಿಂಗ್ ಬಂದ, ನಮ್ಮ ಮಗಳು ಟ್ರೆಕ್ಕಿಂಗ್ ಬಂದಾಗ ಅವ್ರಿಗೆ ಮಹೀಂದ್ರ ಆ್ಯಂಡ್ ಮಹೀಂದ್ರ ಕಂಪ್ನಿಯಲ್ಲಿ ಇಂಟ್ರೂ ಬಂದಾಗ ವಾಟ್ ಅದರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಏನು ಮಾಡ್ತಾ ಇದೆಯಾ ಅಂತ ನಾನು ಕೇಳಿದ್ದಾರೆ. ಆಮೇಲೆ ಟ್ರಕ್ಕರ್ ಯಾವ ಇದರಲ್ಲಿ ಟ್ರಕ್ ಮಾಡ್ತಾ ಇದೆಯಾ ಅಂದಾಗ YHA ಬ್ಯಾನರಲ್ಲಿ ಟ್ರಕ್ ಮಾಡಿದ್ದೀನಿ. ಯು ಹ್ಯಾವ್ ಎನಿ ಸರ್ಟಿಫಿಕೇಟ್ಸ್? ಎಸ್, ಶಿ ಪ್ರೊಡ್ಯೂಸ್ಡ್ ದರ್ ಸರ್ಟಿಫಿಕೇಟ್ಸ್ ವಿ ಹ್ಯಾವ್ ಸರ್ವ್ಡ್ ಫ್ರಮ್ ದ ತುಮಕೂರು ಯೂನಿಟ್ ಅಂಡ್ ಆಸ್ ಅ ಸ್ಟೇಟ್. ಆಗ ಆಕೆಗೆ ಅಪಾಯಿಂಟ್ಮೆಂಟ್ ಆಗಿದೆ. ಶಿ ಈಸ್ ಗೆಟಿಂಗ್ 2 lakhs per month ಸ್ಯಾಲ್ರಿ. ಅಂದರೆ ಇಂಥ ಆಪರ್ಚುನಿಟಿನ ನಮ್ಮ ಯೂತ್ ಅಷ್ಟು ಕಲ್ಪಿಸ್ಕೊಡ್ತಾ ಇದೆ. ಅದಕ್ಕೆ ಮಕ್ಕಳನ್ನ ನಾನು ಹೇಳಿದ್ನಲ್ಲ, ಈಗ ನಾನು ಬೆಳಗ್ಗೆ ಮಾತಾಡಿದಾಗ ನಮ್ಮ ಈ ಒಂದು ಸಭಾ ಆಫೀಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ನಾಗರಾಜ್ ಸಾಹೇಬ್ ಇವರಿದ್ದರು, ರಮೇಶ್ ಕುಮಾರ್ ಸಾಹೇಬ್, ನೀವೆಲ್ಲ ವಯಸ್ಸಾದರಿಲ್ಲ ಸರ್, ಇನ್ನೂ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಹೇಳೆಲ್ಲ ಬ್ಯಾಕ್ ಸ್ಕ್ರೀನಲ್ಲಿದ್ದಾರೆ, ಅವರೆಲ್ಲ ಬರ್ತಾರೆ, ದೇ ಆರ್ ಇನ್ವಾಲ್ವಿಂಗ್ ಯಂಗ್ಸ್ಟರ್ಸ್ ಇನ್ ಟು ದಿ ಗ್ರೂಪ್ ಅಂತ ನಾನು ಹೇಳಿದಾಗ ಈ ಪರ್ಫಾರ್ಮೆನ್ಸ್ನ ಈಗ ನೋಡಿದ್ರಿ ನೀವು ಅದನ್ನು. ರೂವಾರಿಯಾದಂಥ BV ಮುರಳೀಕೃಷ್ಣ ಅವರು, ಜಾಯಿಂಟ್ ಕಮಿಷನರ್ ಆದ ರಮೇಶ್ ಕುಮಾರ್ ಅವರು, ಆಮೇಲೆ ನಮ್ಮ ಡಾಕ್ಟರ್ LK ರಾಜೀವ್ ಅವರು, ಅತಿ ಹೆಚ್ಚಿನದಾಗಿ ಇದಕ್ಕೆ ಅತಿ ಮುಖ್ಯವಾಗಿ ನಾನು ಹೇಳಬೇಕಾದ್ದೇನೆಂದರೆ, ಈ YHA ಮೂಮೆಂಟ್ನ ನಮ್ಮ ತುಮಕೂರು, ನಮ್ಮ ಬ್ಯಾಂಗ್ಳೂರು ಇಲ್ಲೆಲ್ಲ ಮೂಮೆಂಟ್ಗೆ ಮೂಲ ಕಾರಣ ಆದ ನಮ್ಮ NS ಪ್ರಸನ್ನ ಈ ಇಷ್ಟೆಲ್ಲ ಕಾರ್ಯಕ್ರಮ ರೂಪುಗೊಳ್ಳೋದಕ್ಕೆ. ಆಮೇಲೆ ಜೋಡಿ ಎತ್ತು ಅಂತ ನಾವೇನು ಹೇಳ್ತೀವಿ, ಹಾಗೆ ಅರವಿಂದ್ ಗೋಪಾಲ್ ಆ್ಯಂಡ್ ಗಣಪತಿ ಅವರು ಇದಕ್ಕೆ ತುಂಬಾ ಶ್ರಮ ವಹಿಸಿದ್ದಾರೆ. ಇದೆಲ್ಲದಕ್ಕೂ ನಮ್ಮ ಬೆನ್ನೆಲುಬಾಗಿ ಎಲ್ಲರೂ ಬಂದು ನಿಂತು ಈ ಕಾರ್ಯಕ್ರಮನ ಎಲ್ಲರೂ ಯಶಸ್ವಿ ಮಾಡಿಕೊಟ್ಟಿದ್ದೀರ. ಆಮೇಲೆ ನನ್ನ ಉದ್ದೇಶ ನಿಮಗೆ ಆಗಲೇ ನಾನು ಕೇಳ್ಕೊತಾ ಇದ್ದೀನಿ, ಈಗಲೂ ಕೇಳ್ಕೊತಾ ಇದ್ದೀನಿ, ಇದನ್ನು ಸಾಕಷ್ಟು ಮನೆಗಳಿಗೆ ಎಲ್ರಿಗೂ ಇದನ್ನು ತಲುಪಿಸಿ ಎಲ್ಲರೂ ಈ ಯೂತ್ ಮೂಮೆಂಟ್ಗೆ ಸೇರ್ಕೊಳ್ಳೋದಕ್ಕೆ ನೀವೆಲ್ಲರೂ ಪ್ರೋತ್ಸಾಹಿಸಬೇಕು ಅಂತ ಕಳಕಳಿಯ ಮನವಿ. ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.